ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಚಂದಾಪುರದಲ್ಲಿ 20 ಅಡಿ ಹೆದ್ದಾರಿ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ತನಿಖೆ ಶುರುವಾಗಿದೆ. ಒಳಚರಂಡಿ ನೀರು ಇದಕ್ಕೆ ಕಾರಣವಾಯಿತಾ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಜೊತೆಗೆ ಅವೈಜ್ಞಾನಿಕ ಹಾಗೂ ಮಂದಗತಿಯ ಕಾಮಗಾರಿಯಿಂದಲೇ ರಸ್ತೆ ಕುಸಿದಿದೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿನ ಹಳೆ ಚಂದಾಪುರದ ಬಳಿ ರಸ್ತೆ ಕುಸಿತವಾಗಿತ್ತು, ಹೆದ್ದಾರಿ ಕುಸಿತವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಶುರುವಾಗಿದೆ. ಇನ್ನು ಚಂದಾಪುರ ಪುರಸಭೆಯ ವ್ಯಾಪ್ತಿಯ ಜಿಪಿಆರ್ ಬಿಡಾವಣೆಯ ಹತ್ತಿರ ಒಳಚರಂಡಿಯ ನೀರು ರಸ್ತೆಗೆ ಹರಿತಾ ಇದೆ. ಕೊಳಚೆ ನೀರು ಒಂದ್ ಕಡೆ ಹರಿದಿದ್ರಿಂದ ಹೆದ್ದಾರಿಯ ತಳಭಾಗ ತೇವಾಂಶವಾಗಿ ಭೂಕುಸಿತ ಸಂಭವಿಸಿದೆ ಎನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ತ್ಯಾಜ್ಯ ನೀರು ರಸ್ತೆಗೆ ಹರಿಯದಂತೆ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಅದೇ 7:30ಗೆ ಹತ್ತಿರೋದು, ನಾವು 9:30ಗೆ ಇಳಿದಿದ್ದೀವಿ ಬಸ್ಸು. ಅಷ್ಟು ಟ್ರಾಫಿಕ್ ಇದೆ. ಅಕಸ್ಮಾತ್ ಯಾರಿಗಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು? ಅದು ಪ್ರಾಬ್ಲಮ್ ಏನು. ಪಾಪ ಅವ್ರಿಗೂ ಫ್ಯಾಮಿಲಿ ಎಲ್ಲ ಇರುತ್ತೆ, ಏನೋ ಗೊತ್ತಿಲ್ಲದೆ ಬರ್ತಾ ಇರ್ತಾರೆ. ಪಾಪ ಏನಾದ್ರು ಆದ್ರೆ ಏನ್ ಮಾಡ್ಬೇಕು ನೋಡಿ. ಈ ತರ ಆಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಆಫೀಸ್ಗೆ ಹೋಗೋರ್ಗೆ, ಸ್ಕೂಲ್ಗೆ ಹೋಗೋ ಮಕ್ಳಿಗೆ. ಮತ್ತೆ ಅಲ್ಲಿ ಟೈಮ್ ಕರೆಕ್ಟಾಗಿ ಹೋಗಿಲ್ಲ ಅಂದ್ರೆ ಆಫೀಸಲ್ಲಿ ಹೆಂಗ್ ಬೈತಾರೆ ಅಂತ ನಿಮ್ಗೆ ಗೊತ್ತಾನೆ. ಆ ತರ ಎಲ್ಲ ಬೈಸ್ಕೋಬೇಕಾ? ನಾ ಇದನ್ನ ಹೇಳಿದ್ರೆ, ರೀಸನ್ ಹೇಳಿದ್ರೆ ಅವರು ಅದೆಲ್ಲ ಗೊತ್ತಿಲ್ಲ, ನೀವು ಬೇಗ ಬಿಡಿ ಅಂತಾರೆ. ನಾವು 7:30ಗೆ ಬಿಟ್ರು 9:30ಗೆ ರೀಚ್ ಆಗಿದ್ದೀವಿ. 8 o'clock ಇರೋದು. ರೋಡ್ ಕುಸಿಲಿಕ್ಕೆ ಚರಂಡಿ ನೀರೆಲ್ಲ ಲೀಕ್ ಆಗಿ. ಹೌದು ಎಲ್ಲ ಮಕ್ಳಿಗೆಲ್ಲ ಇವಾಗ ಬಾರೆ ಮತ್ತೆ ಬಿಸಿಲು ಬರ್ತಾ ಇದೆ, ತುಂಬಾ ಇನ್ಫೆಕ್ಷನ್ ಆಗಿ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಧೂಳು ಎಲ್ಲ, ಊಟ ಮಾಡೋಣ ಅಂತ ಹೋಟ್ಲಿಗೆ ಹೋದ್ರೆ ಫುಲ್ಲು ಧೂಳು, ಆ ನೀರು ಕುಡಿಯೋಕೆ ಹೋದ್ರೆ ಧೂಳು, ಆ ತರ ಇದೆ ಪ್ರಾಬ್ಲಮ್. ಚಂದಾಪುರದಲ್ಲಿ 20 ಅಡಿ ಹೆದ್ದಾರಿ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಆರಂಭಿಸಲಾಗ್ತಾ ಇದೆ. ಆದರೆ ಹೆದ್ದಾರಿ ಕುಸಿತಕ್ಕೆ ಕಾರಣ ಏನು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳಚರಂಡಿಯ ನೀರು ರಸ್ತೆಗೆ ಹರಿತಾ ಇದ್ದರಿಂದ ಆ ರಸ್ತೆ ಏನಿತ್ತಲ್ಲ ಅದರ ಒಳಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಒಂದಷ್ಟು ತೇವಾಂಶ ಉಂಟಾಗಿ ಭೂಕುಸಿತ ಆಗಿದೆ ಎನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ತ್ಯಾಜ್ಯ ನೀರು ಕೂಡ ರಸ್ತೆಗೆ ಹರಿತಾ ಇದೆ, ಅದರಿಂದಲೇ ಈ ಹೆದ್ದಾರಿ ಕುಸಿತ ಆಗಿದೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗಿದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಮುಖ್ಯ ರಸ್ತೆ ಕುಸಿತವಾಗಿತ್ತು, ಸುಮಾರು 20 ಅಡಿ ರಸ್ತೆ ಕುಸಿತವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಳಚರಂಡಿಯ ನೀರು ರಸ್ತೆಗೆ ಹರಿತಾ ಇರೋದ್ರಿಂದ ಆ ರಸ್ತೆಯ ಕೆಳಭಾಗದಲ್ಲಿ ತೇವಾಂಶ ಉಂಟಾಗಿ ಈ ರಸ್ತೆ ಕುಸಿತವಾಗಿದೆ ಎನ್ನುವಂತಹ ಅನುಮಾನ ಕೂಡ ಮೂಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.